ಹಲೋ ವೆಲ್ಕಮ್ ಟು ವೈಶ್ ಹಾಬಿ ಕಾರ್ನರ್. ಈ ವಿಡಿಯೋನಲ್ಲಿ ಇದೊಂದು ಚಿಕ್ಕ ವಿಡಿಯೋ. ಬೆಂಗಳೂರಿಂದ ಉಡುಪಿಗೆ ಹೋಗ್ತಾ ದಾರಿ ಕೆಲವು ವೀಡಿಯೋಸ್ ಮಾತ್ರ ಹಾಕಿದ್ದೀನಿ. ಎಲ್ಲೆಲ್ಲಾದರೆ ನನಗೆ ಲೊಕೇಶನ್ ಚೆನ್ನಾಗಿ ಅನಿಸ್ತು ಅದರದ್ದು ಕಾರಿಂದಾನೇ ಕೆಲವು ವೀಡಿಯೋಸ್ ತೆಗೆದು ಹಾಕಿದ್ದೀನಿ. ಪ್ಲೀಸ್ ಶೇಕಿಂಗ್ ವೀಡಿಯೋಸ್ ಅಂತ ಮತ್ತೆ ಕಮೆಂಟ್ ಮಾಡಿ ಬೈಬೇಡಿ. ಹೋಗ್ತಾ ದಾರಿ ಚೆನ್ನಾಗಿದೆ, ಹಾಗೆ ಕೆಲವು ಕಡೆ ರೋಡ್ ಕರ್ವ್ಸ್ ಇದೆ. ಪ್ಲ್ಯಾನ್ ಮಾಡ್ಕೊಂಡು ಆ ರೀತಿ ಹೋಗಿ. 2-3 ವೇಸ್ ಇರಬೇಕು ಮೋಸ್ಟ್ಲಿ. ನಾವು ಹೋಗಿದ್ದು ಥ್ರೂ ಮಂಗಳೂರು, ಸಕಲೇಶಪುರ, ಮಂಗಳೂರು. ಈ ರೋಡಲ್ಲಿ ಹೋದ್ವಿ ನಾವು. ಹಾಸನ, ಸಕಲೇಶಪುರ, ಮಂಗಳೂರು ಈ ಥರ. ಬೆಂಗಳೂರಿಂದ ಉಡುಪಿಗೆ ಡೈರೆಕ್ಟ್ ಸ್ಟ್ರೆಚ್ ಆದರೆ 7 to 8 hours ಆಗುತ್ತೆ. ನೀವು ಗ್ಯಾಪ್ ತೊಗೊಂಡು ಡ್ರೈವ್ ಮಾಡ್ತೀರಿ ಅಂದರೆ ನಾವು ಬೆಟರ್ ಆಪ್ಷನ್. ನಾವು ಬಿಟ್ಟಿದ್ದು ಮಾರ್ನಿಂಗ್ 6:30 ಟೈಮ್ಗೆ. ಅಲ್ಲಿ ರೀಚ್ ಆಗಿದ್ದು ಅರೌಂಡ್ 1 o'clock ಅಷ್ಟರಲ್ಲಿ ನಾವು ರೀಚ್ ಆಗಿದ್ವಿ. 1:32 ಆ ಟೈಮ್ಗೆಲ್ಲ. ಲಂಚ್ ಟೈಮ್ಗೆ ರೀಚ್ ಆಗೋ ಥರ ನಾವಲ್ಲಿ ಸೇರಿಕೊಂಡ್ವಿ. ಬೆಳಿಗ್ಗೆ ಹೊರಡೋದ್ರಿಂದ ಮಧ್ಯಾಹ್ನ ಅಷ್ಟು ಬಿಸಿಲಿಲ್ಲದೆ ಬೇಗನೆ ರೀಚ್ ಆಗಬಹುದು. ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ನಾವು ವೀಕ್ಡೇಸಲ್ಲಿ ಹೋಗಿದ್ದು, ಟ್ರಾಫಿಕ್ ತುಂಬಾ ಕಮ್ಮಿ ಇತ್ತು. ನಾವು ಉಳ್ಕೊಂಡಿರುವಂಥ ರೆಸಾರ್ಟ್ ನಮಸ್ತೆ ರೆಸಾರ್ಟ್. ಯಾರೆಲ್ಲ ಉಡುಪಿನಲ್ಲಿ ಸ್ಟೇ ಮಾಡಬೇಕು ಅಂತ ರೆಸಾರ್ಟ್ ಹುಡುಕಿರೋರಿಗೆ ಇದು ಟಾಪ್ 5 ಬಂದೇ ಬಂದಿರುತ್ತೆ, ಐ ಆಮ್ ಶ್ಯೂರ್. ನಾವಿಲ್ಲಿ ಬುಕ್ ಮಾಡಿದ್ವಿ, ಫ್ಯಾಮಿಲಿ ರೂಮ್ ಬುಕ್ ಮಾಡಿದ್ದು. ರೇಟು ಹೇಳ್ತೀನಿ ನಾನಿಲ್ಲಿ. 7,000 ನಾವು ಪೇ ಮಾಡಿದ್ದು. ಅಡ್ವಾನ್ಸ್ 3 ಆ್ಯಂಡ್ ರಿಮೈನಿಂಗ್ 4 ಚೆಕ್-ಇನ್ ಟೈಮಲ್ಲಿ. ಸ್ಪೇಷಿಯಸ್ ರೂಮ್, 2 ಬಾತ್ರೂಮ್ಸ್. ಫ್ಯಾಮಿಲಿ ರೂಮ್ ಅಂದರೆ 2 ಬಾತ್ರೂಮ್ ಸಿಗುತ್ತೆ. ಕಪಲ್ ರೂಮ್ ಅಂತಂದರೆ 1 ಬಾತ್ರೂಮ್. ಈ ಥರ ಅವ್ರು ನನಗೆ ಎಕ್ಸ್ಪ್ಲೈನ್ ಮಾಡಿದ್ದು ಸ್ಟಾರ್ಟಿಂಗಲ್ಲಿ. ಸಿನ್ಸ್ ವಿ ಟುಕ್ ಫ್ಯಾಮಿಲಿ ರೂಮ್, 1 ಕ್ವೀನ್ ಸೈಜ್ ಬೆಡ್, 2 ಸಿಂಗಲ್ ಬೆಡ್ಸ್, ಹಾಗೆ 2 ಬಾತ್ರೂಮ್ಸ್ ಇನ್ಕ್ಲೂಡ್ ಆಗೈತೆ ಇದರಲ್ಲಿ. ಬಂದ ತಕ್ಷಣ ಲಗೇಜ್ ಇಟ್ಟು ಮಕ್ಕಳು ಬೀಚ್ ಹತ್ರ ಹೋಗ್ತೀವಿ ಅಂತ ಹೋದರು. ಇದೆಲ್ಲ ಇವ್ರ ಪ್ರಾಪರ್ಟಿ. ಇಷ್ಟರಲ್ಲಿ ಫ್ರಂಟಲ್ಲಿ 2 ಕಾಟೇಜಸ್ ಥರ ಏನು ಕಾಣ್ತಿದೆ ಚಿಕ್ಕದು, ಅದು ಕಪಲ್ ರೂಮ್. ಇದೆಲ್ಲ ಮೋಸ್ಟ್ಲಿ ಎಲ್ಲನೂ ಫ್ಯಾಮಿಲಿ ರೂಮ್ಸ್ ಅನಿಸುತ್ತೆ. ಇಲ್ಲಿಂದ ಎಂಟ್ರ್ ಆಗ್ತಾ ನೀಟಾಗಿ ಕೊಟ್ಟಿದ್ದಾರೆ. ಡೇಂಜರ್, ನೋ ಸ್ವಿಮ್ಮಿಂಗ್, ಹಾಗೆ ಇಲ್ಲಿ ಲೈಫ್ ಗಾರ್ಡ್ ಇಲ್ಲ ಅಂತ ನೀಟಾಗಿ ಅವ್ರು ಎಕ್ಸ್ಪ್ಲೇನ್ ಮಾಡಿದರು. ಹೋದ ತಕ್ಷಣವೇ ಮಕ್ಕಳಿಂದ ಸ್ಪೆಸಿಫಿಕಲ್ಲಿ ಮೆನ್ಷನ್ ಮಾಡಿದರು, ನೀರು ಸ್ವಲ್ಪ ಡೆಪ್ತ್ ಇದೆ, ನೋಡಿಕೊಂಡು ಇಳೀರಿ ಅಂತ. ಬುಕ್ಕಿಂಗ್ ಮಾಡೋ ಟೈಮಲ್ಲೇ ನೀವು ವಿಚಾರಿಸ್ಕೊಂಡು ನೀಟಾಗಿ ಬುಕ್ ಮಾಡ್ಕೊಳ್ಳೋದು ಬೆಟರ್ ಅಂತ ಅನಿಸುತ್ತೆ. ನಾವಿಲ್ಲಿ ಹೋದಾಗ ಮಧ್ಯಾಹ್ನ ಅರೌಂಡ್ 2, ನಾನು ಹೇಳ್ದಂಗೆ 2-2:30 ಟೈಮಲ್ಲಿ ಈ ಥರ ಇತ್ತು. ಸಖತ್ತು ಬಿಸಿಲು. ಬಟ್ ಸ್ಟಿಲ್ ಎಲ್ಲ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆನಂತರ ಊಟಕ್ಕೆ ಹೋದ್ವಿ. ಇಲ್ಲಿ ಡೆಪ್ತ್ ಈ ಪಾರ್ಟ್ ಏನಿದೆ, ನಿಮಗೆ ರಾತ್ರಿ ಆಗ್ತಾ ಇನ್ನು ಮುಂದೆ ಅಲ್ಲೇನು ಶೋಗೆ ಟ್ರೀ ಹಾಗೆ ಡೋರ್ ಇದೆ ಅಲ್ಲಿವರೆಗೂ ಬರುತ್ತೆ ಸಖತ್ತಾಗಿ. ಇದಿಷ್ಟು ಇವ್ರ ಪ್ರಾಪರ್ಟಿ ನೋಡೋ ಸಿಗೋದು. ಈ ಪಾರ್ಟ್ ಬಂದುಬಿಟ್ಟು ಡೈನಿಂಗ್ ಏರಿಯಾ. ಜಾಸ್ತಿ ಆಡಂಬರವಾಗೂ ಇಲ್ಲ, ತುಂಬ ಕೆಟ್ಟದಾಗೂ ಇಲ್ಲ, ಮೀಡಿಯಮ್ ರೇಂಜಲ್ಲಿ ಒಳ್ಳೆ ಸ್ಟೇನೆ. ಫುಡ್ ನಿಮಗೆ ನೋಡಿಕೊಂಡು ನಮಗೆ ಓಕೆ ಅನಿಸ್ತು. ಫುಡ್ಡು ಅಷ್ಟು ವಾವ್ ಗ್ರೇಟ್ ಅನ್ನೋ ಥರ ಏನೂ ಇಲ್ಲ. ಕೆಲವು ಐಟಮ್ಸು ಸಿಗುತ್ತೆ. ಹಾಗೆ ನಿಮಗೆ ಕ್ವಾಂಟಿಟಿ ಫಸ್ಟು ಅವ್ರನ್ನ ಕೇಳಿಕೊಂಡು ಕ್ವಾಂಟಿಟಿ ಚೆಕ್ ಮಾಡಿಕೊಂಡು ಆನಂತರ ಆರ್ಡರ್ ಪ್ಲೇಸ್ ಮಾಡಿ. ನಾವು ಜೀರಾ ರೈಸ್, ರೋಟಿ ಹಾಗೆ ದಾಲ್. ಇಲ್ಲಿ ಬೌಲ್ಸ್ ಏನೇ ತೋರಿಸ್ತಾ ಇದ್ದೀನಿ. ಅಷ್ಟು ಮೊಸರನ್ನ ಇಷ್ಟು ಬಂದಿದ್ದು. ನೆಕ್ಸ್ಟ್ ಮಕ್ಕಳಿಗೆ ಸಖತ್ತಾಗಿ ಇಷ್ಟ ಆಯಿತು ಜಾಗ. ಈವ್ನಿಂಗ್ ಟೈಮ್ಗೆ ಈ ಥರ ಲೈಟಾಗಿ ವ್ಯೂಸ್ ಬರೋಕ್ಕೆ ಶುರುವಾಯಿತು. ನೈಟ್ ಟೈಮ್ ಮಾತ್ರ ತುಂಬ ಚೆನ್ನಾಗಿತ್ತು. ತಣ್ಣನ ಗಾಳಿ, ಒಳ್ಳೆ ಬ್ರೀಸ್ ಜೊತೆಗೆ ಒಳ್ಳೆ ಲೈಟಿಂಗ್ಸ್ ಸ್ಪಾಟ್. ಕಂಪ್ಲೀಟಾಗಿ ಮ್ಯೂಸಿಕ್, ಪ್ರಾಪರ್ಟಿ ಫುಲ್ ಕೇಳೋ ಥರ ಮ್ಯೂಸಿಕ್ ಇರುತ್ತೆ, ಲೌಡ್ ಮ್ಯೂಸಿಕ್. ನಾವು ಹೋಗಿದ್ದು ಫುಲ್ ಮೂನ್ ಡೇ ದಿನ. ಹಾಗೆ ಸಾಯಂಕಾಲ ಅಲ್ಲೇ ಔಟ್ಸೈಡೇ ಕೂತ್ಕೊಂಡು ಬೀಚ್ ಎದುರುಗಡೆ ಚೇರ್ಸ್ ಟೇಬಲ್ಸ್ ಇರುತ್ತೆ ಡೈರೆಕ್ಟಾಗಿ. ಈ ಪಾರ್ಟಲ್ಲಿ ಇಲ್ಲಿಂದ ಡೈರೆಕ್ಟಾಗಿ ಬೀಚ್ ಕಾಣುತ್ತೆ. ಸ್ನ್ಯಾಕ್ಸ್ ಮಾತ್ರ ತುಂಬಾ ಸಖತ್ತಾಗಿತ್ತು. ಫ್ರೈಸ್ ತೊಗೊಂಡ್ವಿ, ಮಂಚೂರಿ ತೊಗೊಂಡ್ವಿ, ಪಕೋಡ, ನೆಕ್ಸ್ಟ್ ಜ್ಯೂಸ್, ಸೋಡಾ. ಇಷ್ಟು ತೊಗೊಳೋದ್ರಲ್ಲಿನೇ ಸ್ಟಮಕ್ ಫುಲ್ ಆಯಿತು. ಎಲ್ಲ ಮುಗಿಸ್ಕೊಂಡು ಆನಂತರ ಆರ್ಡರ್ ಮಾಡೋದು ಬೆಟರ್. ಅರ್ಲಿ ಮಾರ್ನಿಂಗ್ ಸನ್ರೈಸ್ ನೋಡೋಣ ಅಂತ ಬಂದಾಗ ತುಂಬಾ ಕ್ವೈಟಾಗಿತ್ತು. 6-7 o'clock ಟೈಮ್ಗೇನೋ ಯಾರೂ ಇರಲಿಲ್ಲ, ಕಾಮಾಗಿತ್ತು ತುಂಬಾ. ಹಾಗೆ ಬೆಂಗಳೂರಲ್ಲಿ ಟ್ರಾಫಿಕ್ ನೋಡಿ ಯಾರಾದರೂ ಒದ್ದಾಡೋರಿದ್ದರೆ ಈ ಪ್ಲೇಸಲ್ಲಿ ಹೋಗಿ ಆರಾಮಾಗಿ ಎಂಜಾಯ್ ಮಾಡಿ ಬರ್ಬೋದು. ಇಲ್ಲಿಂದ ನಮಗೆ ಕಾಪು ಬೀಚ್ 5 minutes. ಕಾಪು ಲೈಟ್ ಹೌಸ್ ಏನಿದೆ ಇಲ್ಲಿಂದನೇ ಕಾಣಿಸುತ್ತೆ, ನೀವು ನೋಡ್ಬೋದು. ಮುಂದೆ ನೋಡ್ತಾ ಇದ್ದರೆ ಅಲ್ಲಿ ಲೈಟ್ ಹೌಸ್ ಇದೆ. 5 minutes ವಾಕಬಲ್ ಡಿಸ್ಟೆನ್ಸ್ ಅಂತ ಹೇಳಿದರು. 1/2 kilometer ಇದೆ ಅಷ್ಟೇ ಅಂತ.
ಸೊ ಕ್ರ್ಯಾಬ್ಸ್ ಎಲ್ಲ ಇರುತ್ತೆ, ನೋಡಿಕೊಂಡು ಬೀಚಲ್ಲಿ ಮಕ್ಕಳನ್ನ ಬಿಟ್ಟು ಡೈರೆಕ್ಟಾಗಿ ಬಿಡಬೇಡಿ. ಸೊ ನೆಕ್ಸ್ಟ್ ಪಾರ್ಟ್ ನಮಗೆ ಮೇಲ್ಗಡೆ ಏನು ಟೆಂಟ್ ಸ್ಟೇ ಅಂತ ಹೇಳ್ತಾರೆ, ಸೊ ಅದನ್ನೇ ಇತ್ತು. ಇಫ್ ಯು ಆರ್ ಸಿಂಗಲ್ ಆರ್ ಫ್ರೆಂಡ್ಸ್ ಜೊತೆ ಬಂದಿದ್ರು, ಸೊ ರೂಮ್ಸ್ ಅವೈಲೇಬಲ್ ಇಲ್ಲ ಅಂದರೆ ಈ ಥರ ಟೆಂಟ್ ಸ್ಟೇನೂ ಅವ್ರು ಅಲಾಟ್ ಮಾಡ್ತಾರೆ. ಸೊ ಫ್ಯಾನ್ಸ್ ಪ್ರೊವೈಡ್ ಮಾಡ್ತಾರೆ, ಹಾಗೆ ಅಲ್ಲಿನೂ ಟೇಬಲ್ಸ್ ಚೇರ್ಸ್ ಇದೆ. ನಿಮಗೆ ಫುಡ್ ಐ ಮೀನ್ ಬ್ರೇಕ್ಫಾಸ್ಟ್ ಏನಾರು ಬೇಕಂದರೆ ಇಲ್ಲೇ ತಂದು ಕೊಡ್ತಾರೆ. ಸೊ ಮೇಲೆ ಎರಡೂ ಕಡೆ ಈ ಥರ ಟೆಂಟ್ ಸ್ಟೇ ಇತ್ತು. ಹಾಗೆ ನಾನು ತೋರಿಸುತ್ತೆ ಬೀಚ್ ಫ್ರಂಟಲ್ಲಿನೂ ಒಂದು ಟೆಂಟ್ ಸ್ಟೇ ಇದೆ. ಸೊ ಇದು ಕಿಚನ್ ಅವ್ರದ್ದು. ಸೊ ಚೆಕ್ ಇನ್ ಆಗ್ತಾನೇ ಇದ್ದರು ಬೆಳಗ್ಗೆ 7-8 ಟೈಮ್ ಆದ್ರೂ. ಸೊ ಇದು ಬ್ರೇಕ್ಫಾಸ್ಟ್ ಕೌಂಟರ್. ಸೊ 2 ಬ್ರೇಕ್ಫಾಸ್ಟ್ ಇರುತ್ತೆ ಅಂತ ಹೇಳಿದರು ಯಾವುದಾದ್ರೂ. ಸೊ ನಾವು ಹೋದಾಗ ಪೂರಿ, ಸಾಗು ಹಾಗೆ ಪೋಹ ಇತ್ತು. ಸೊ ಇಫ್ ಯು ಡೋಂಟ್ ಲೈಕ್ ಬ್ರೆಡ್ ಜಾಮ್ನೂ ಇತ್ತು. ಓವರಾಲ್ ಐ ವುಡ್ ರೇಟ್ 7 out of 10 for this stay. So I hope you all like this video. So please do like, share and subscribe for some more interesting videos. Thank you.